ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ ನುಣ್ಣನೆ ಎರಕಾವ ಹೊಯ್ದ ಬಾಗಿಲ ತೆರೆದು ಬೆಳಕು ಹರಿದು ಬಾಗಿಲ ತೆರೆದು ಬೆಳಕು ಹರಿದು ಜಗವೆಲ್ಲ ತೊಯ್ದ ದೇವನು ಜಗವೆಲ್ಲ ತೊಯ್ದ ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ ನುಣ್ಣನೆ ಎರಕಾವ ಹೊಯ್ದ ಎಲೆಗಳ ಮೇಲೆ ಹೂಗಳ ಒಳಗೆ ಅಮೃತದ ಬಿಂದು ಎಲೆಗಳ ಮೇಲೆ ಹೂಗಳ ಒಳಗೆ ಅಮೃತದ ಬಿಂದು ಕಂಡವು ಅಮೃತದ ಬಿಂದು ಯಾರಿರಿಸಿಹರು ಮುಗಿಲಿನ ಮೇಲಿಂದ ಇಲ್ಲಿಗೆ ಇದ ತಂದು ಈಗ ಇಲ್ಲಿಗೆ ಇದ ತಂದು ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ ನುಣ್ಣನೆ ಎರಕಾವ ಹೊಯ್ದ. ಯಾವ ಕಾಲಕ್ಕೂ ಸಲ್ಲುವಂತಹ ಹಾಡು. ಅದರ ಜೊತೆಗೆ ಬೇಂದ್ರೆಯವರ ಸಾಹಿತ್ಯವನ್ನು ಅತ್ಯಂತ ಸಮರ್ಥವಾಗಿ ಸಿನಿಮಾದಲ್ಲಿ ಬಳಸ್ಕೊಂಡಂತಹ, ಅದರ ಜೊತೆಗೆ ಚಿತ್ರೀಕರಣವನ್ನು ಕೂಡ ವಿಭಿನ್ನವಾಗಿ ಇಡೀ ಭಾರತವೇ ತಿರುಗಿ ನೋಡಿದಂತಹ ಒಂದು ಪ್ರಯತ್ನ ಈ ಹಾಡಲ್ಲಿತ್ತು. ಈ ಹಾಡು ಬಗ್ಗೆ ಅಲ್ಟಿಮೇಟ್ ಆಗಿ ಚಿತ್ರರಂಗಕ್ಕೆ ಅವ್ರು ಕೊಟ್ಟಂಥ ಚಿತ್ರಗಳು, ಆಕೆ ಕೊಡುಗೆಯನ್ನು ನಾವು ಯಾರಾದರೂ ಮರಿಲಿಕ್ಕೆ ಸಾಧ್ಯವ? ಎಂಥ ಸುಂದರವಾಗಿ ಒಬ್ಬ ಶುಭ್ರವಾಗಿ ಮಿಂದು ಬೆಳಿಗ್ಗೆ ಎದ್ದು ಸೂರ್ಯೋದಯಕ್ಕಿಂತ ಮುಂಚೆ ಒಂದು ಹೆಣ್ಮಗಳು ಹೂವನ್ನು ಕುಯ್ಯುವ, ಅಂದರೆ ಅದನ್ನು ಆಕೆ ಹೂವನ್ನು ಬಿಡಿಸ್ತಿದ್ದಾಳೆ ಅಂತಂದಾಗ ಆ ಹೆಣ್ಣುಮಗಳು ಹೇಗಿರ್ಬೋದು? ನಮ್ಮ ಪಕ್ಕದ ಮನೆ ಹೆಣ್ಣುಮಗಳು ಅಂದರೆ ಎಂಥ ಸುಂದರವಾದ ಒಂದು ಆ ಟೀ ಎಸ್ಟೇಟು, ಆ ಪಾತ್ರಗಳು, ಅಲ್ಲಿ ಪಂಡ್ರಿಬಾಯಿ ಅಶ್ವತ್ಥರವರ ಅಭಿನಯ, ಇಡೀ ಕಥೆಯನ್ನು ಆ ಹಾಡುಗಳಲ್ಲಿ ಒಂದು ಹಾಡುಗಳಿಗೆ ಒಂದು ಕಥೆ ಇರುತ್ತೆ. ಕಥೆಯನ್ನು ಮುನ್ನಡೆಸೋದೇ ಹಾಡುಗಳು ಎಷ್ಟು ಸುಂದರವಾಗಿ ಮುನ್ನಡೆಸಿತ್ತು ಆ ಕಾಲಕ್ಕೆ. ಅಂದ್ರೆ 60, 70, 80 ದಶಕ ನಿಜಕ್ಕೂ ಸಂಗೀತದ ಸುವರ್ಣ ಯುಗ, ಸಿನಿಮಾ ಸಂಗೀತ. ಅದೇ ಕಾಲಕ್ಕೆ ಹಿಂದಿಯಲ್ಲೂ ಕೂಡ ಅದ್ಭುತವಾದಂತಹ ಹಾಡುಗಳು ಹೊರಬಂದ್ವು. ಹಿಂದಿ ಹಾಡುಗಳು ಇಲ್ಲಿ ಕೇಳ್ತಾ ಇದ್ದದ್ದು ಹೇಗೆ ಕೇಳ್ತಾ ಇದ್ರು? ನೀವೆಲ್ಲ ಹಿಂದಿ ಹಾಡನ್ನ ಹೇಗೆ ಎಂಜಾಯ್ ಮಾಡ್ತಾ ಇದ್ರಿ? ಈಗ ಹಿಂದಿ, ತಮಿಳು, ತೆಲುಗು ಅನ್ನುವಂಥದ್ದು ಆಗ ನಮ್ಗೆ ಯಾವುದು ಭೇದ ಭಾವಗಳಿರಲಿಲ್ಲ. ಯಾಕೆಂದರೆ ಉದ್ಯಮ ಎಲ್ಲವೂ ಮದ್ರಾಸ್ನಲ್ಲಿತ್ತು, ಅಂದರೆ ಈಗಿನ ಚೆನ್ನೈನಲ್ಲಿತ್ತು. ಅಲ್ಲಿ ನೋಡಿದ್ರೆ ಒಂದು ಹಿಂದಿ ಸಿನಿಮಾ ಶೂಟಿಂಗ್ ಆಗ್ತಿತ್ತು, ಇಲ್ಲಿ ತಮಿಳು ಆಗೋದು, ಅಲ್ಲಿ ತೆಲುಗು ಆಗೋದು, ಮಲಯಾಳಂ ಆಗೋದು, ಕನ್ನಡ ಆಗೋದು. ಸೊ ಎಲ್ಲ ಭಾಷಾ ಕಲಾವಿದರು, ತಂತ್ರಜ್ಞರು ಎಲ್ಲರೂ ಕೂಡ ನಾವು ಒಟ್ಟಿಗೆ ಮಧ್ಯಾಹ್ನ ಊಟ ಮಾಡುವಾಗ, ಹಾದು ಹೋಗುವಾಗ, ನೋಡುವಾಗ ಬೆರಗಾಗಿ ಒಬ್ಬರನ್ನೊಬ್ಬರು ನೋಡಿಕೊಂಡು ಬಹಳ ಸರಳವಾಗಿದ್ರು ಆಗಿನ ಕಲಾವಿದರು. ಪ್ರತಿ ಟೆಕ್ನಿಷಿಯನ್ ನಾವು ಅಲ್ಲಲ್ಲೇ ನೋಡ್ತಿದ್ವಿ. ಹಿಂದಿ ಚಿತ್ರ ಅಂದಿದ ತಕ್ಷಣ ನಮ್ಗೆ ಹಿಂದಿಯೂ ಕೂಡ ನಮ್ಗೆ ನಮ್ಮ ಭಾಗದ ಒಂದು ಹಾಡು, ತಮಿಳು ಒಂದು ನಮ್ಮ ಭಾಗದ ಹಾಡು, ತೆಲುಗು ಒಂದು ನಮ್ಮ ಭಾಗದ ಹಾಡಾಗ್ತಿತ್ತು. ಹಾಡಿಗೆ ಯಾವತ್ತೂ ಕೂಡ ನಾವು ಭಾಷೆಯನ್ನು ನೋಡಲೇ ಇಲ್ಲ. ಓಕೆ, ಈಗ ಒಂದು ಹಿಂದಿ ಹಾಡನ್ನು ನಾವು ಕೇಳೋಣ. ಅಜೀಬ್ ದಾಸ್ ಪಾರ. कहाँ शुरू कहाँ खत्म, ये मंजिलें है कौन सी, ना वो समझ सके ना हम, अजीब दास्तां है ये, कहाँ शुरू कहाँ खत्म, ये मंजिलें है कौन सी, ना वो समझ चिराग सी, ये रोशनी के साथ क्यों
ಇವತ್ತಿಗೂ ಕೂಡ ಆಗಿನ ಕಾಲದಲ್ಲಿ ಕೈ ಕೊಟ್ಟು ಹೋದಂತ ಹುಡುಗ ಅಥವಾ ಹುಡುಗಿ ಇದ್ರೆ ಈ ಹಾಡನ್ನ ಜಾಸ್ತಿ ಅಲ್ಲಿ ಈ ಹಾಡನ್ನ ಎಷ್ಟು ಚೆನ್ನಾಗಿದೆ ಅಂದ್ರೆ ವಿರಹವನ್ನು ಕೂಡ ಎಂಜಾಯ್ ಮಾಡೋದಾದ್ರೆ ಈ ಹಾಡನ್ನು ಕೇಳಬಹುದು. ಅಷ್ಟು ಚೆನ್ನಾಗಿದೆ ಈ ಹಾಡು. ಇನ್ನೊಂದ್ಸತಿ ನಿಮ್ಮ ಧ್ವನಿಯಲ್ಲಿ ಈ ಹಾಡನ್ನ ನಾವು ಕೇಳಬಹುದು. ನಮ್ಗೆ ರಾಜಣ್ಣನ್ ಕರ್ದಂಗ ಆಗತ್ತೆ ಒಂದು. ನಗು ನಗುತ್ತಾ ನೀ ಬರುವೆ, ನಗುವಿನಲೇ ಮನಸೆಳೆವೆ.